ವೆಲ್ಕಮ್ ಟು ಅಂಕುಶ್ ಟೆಕ್. ಸ್ನೇಹಿತರೆ, ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಈ ವಿಡಿಯೋ ಇರುತ್ತದೆ. ಸರ್ಕಾರ ಮಕರ ಸಂಕ್ರಾಂತಿ ಆದ ನಂತರ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ಕರೆಯುವುದಾಗಿ ತಿಳಿಸಿತು. ಆದರೆ ಇದುವರೆಗೂ ಮಾತುಕತೆಗೆ ಕರೆದಿಲ್ಲ. ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯು ನಿನ್ನೆ ಪದಾಧಿಕಾರಿಗಳೊಂದಿಗೆ ಸಭೆ ಜರುಗಿಸಿ ಸರ್ಕಾರದ ಸಂಪರ್ಕದಲ್ಲಿದ್ದು, ಕೆಲವೇ ದಿನಗಳಲ್ಲಿ ಸರ್ಕಾರವು ನಮಗೆ ಬೇಡಿಕೆ ಬಗ್ಗೆ ಮಾತುಕತೆಗೆ ಸಭೆ ಕರೆಯುವುದಾಗಿ ಆಶ್ವಾಸನೆ ನೀಡಿದ್ದಾರೆ. ಆಂಧ್ರದಲ್ಲಿ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಂತೆ ಈಗಾಗಲೇ ಘೋಷಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಏಕಿಲ್ಲ ಎನ್ನುವುದು ಪ್ರಶ್ನೆಯಾಗಿದೆ. ಶ್ರೀ ಆನಂದ ಸುಬ್ರಾವ್ ರವರು ಸರ್ಕಾರಿ ನೌಕರರನ್ನು 7ನೇ ವೇತನ ಜಾರಿಗಿದೆ. ಅದರಂತೆ ಸಾರಿಗೆ ನೌಕರರನ್ನು ಯಾಕೆ 7ನೇ ವೇತನ ಮಾದರಿಯಲ್ಲಿ ಅವರ ಬೇಡಿಕೆಗಳನ್ನು ತೀರಿಸಬಾರದು ಅನ್ನುವಂಥ ಪ್ರಶ್ನೆ. ಶ್ರೀ ಚಂದ್ರಶೇಖರ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕೂಟದ ಅಧ್ಯಕ್ಷರು, ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರನ್ನು ಮೊನ್ನೆ ಪತ್ರ ಮುಖೇನ ಭೇಟಿಯಾಗಿ 7ನೇ ವೇತನ ಮಾದರಿಯಲ್ಲಿ ವೇತನ ಹೆಚ್ಚಳವಾಗಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಸರ್ಕಾರ ಈ ದಿಶೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಕಾದು ನೋಡುವ ಸಂದರ್ಭ ಉಂಟಾಗಿದೆ. ಮತ್ತು 9/10/2024 ಬೆಂಗಳೂರಿನಲ್ಲಿ ನಡೆದ ಬೇಡಿಕೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸುತ್ತೇನೆ. ಸ್ನೇಹಿತರೆ, ದಿನಾಂಕ 9/10/24 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಇವರ ಅಧ್ಯಕ್ಷತೆಯಲ್ಲಿ ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿ ಮತ್ತು ಒಕ್ಕೂಟಗಳ ಸಭೆ ಸೇರಿತು. ಆ ಸಭೆಯಲ್ಲಿ ನಡೆದ ನಡಾವಳಿ ಬಗ್ಗೆ ಈ ವಿಡಿಯೋ ಇರುತ್ತದೆ. ಇದರಲ್ಲಿ ಕೆಎಸ್ಆರ್ಟಿಸಿ ಮತ್ತು NWKRTC ಮತ್ತು KKRTCಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ, ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಕಾರ್ಮಿಕ ಮಹಾಮಂಡಳಿ, AITUC ಮತ್ತು ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್, ಕರ್ನಾಟಕ ರಾಜ್ಯ ರಸ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು, ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳ ನೌಕರರ ಸಮನ್ವಯ ಸಮಿತಿ, ಮಜ್ದೂರು ಸಂಘ, ಹೀಗೆ ಹಲವಾರು ಯೂನಿಯನ್ಗಳು ಭಾಗವಹಿಸಿದ್ದವು. ಈ ಸಭೆಯಲ್ಲಿ ಎಲ್ಲಾ ಸಭೆಯ ಮುಖಂಡರು ಮತ್ತು ಎಂಡಿಗಳು ಭಾಗವಹಿಸಿದ್ದರು. ಶ್ರೀ GS ಮಹದೇವಯ್ಯ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರಸ್ತೆ ಮಜ್ದೂರು ಸಂಘ ಒಕ್ಕೂಟರವರು ಮಾತನಾಡಿ, ಆಡಳಿತ ವರ್ಗಕ್ಕೆ 1/1/24 ವೇತನ ಪರಿಷ್ಕರಣೆ ಆಗಬೇಕೆಂದು ಕೇಳಿಕೊಂಡರು. ನಂತರ ಒಟ್ಟಾರೆ ಇವರ ಬೇಡಿಕೆಗಳು ಹೀಗಿವೆ. 1. ಚುನಾವಣಾ ಪೂರ್ವ ಸರ್ಕಾರ ನೀಡಿದ ಭರವಸೆಯಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಮತ್ತು ಸವಲತ್ತುಗಳನ್ನು 1/1/2024 ಜಾರಿಗೆ ಬರುವಂತೆ ಕೂಡಲೇ ನೀಡುವುದು. 2ನೇ ಬೇಡಿಕೆ ಆ ಮೀಟಿಂಗ್ನಲ್ಲಿ ಇಟ್ಟಿದ್ದು 1/1/2020 ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಲಾಗಿದ್ದು, ಸದರಿ ವೇತನ ಪರಿಷ್ಕರಣೆ 38 ತಿಂಗಳ ಹಿಂಬಾಕಿಯನ್ನು ನೀಡುವುದು. ನಿವೃತ್ತಿ ನೌಕರರಿಗೆ ಮೊದಲು ಆದ್ಯತೆ ನೀಡಬೇಕು ಅನ್ನೋದು. 3ನೇ ಬೇಡಿಕೆ ತುರ್ತಾಗಿ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಸುವುದು. 4ನೇ ಬೇಡಿಕೆ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಎಲ್ಲಾ ನೌಕರರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರುವುದು. ಸಂಸ್ಥೆಯಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳ ನಿರ್ವಹಣೆಯನ್ನ ಖಾಸಗಿ ಗುತ್ತಿಗೆದಾರರಿಗೆ ನೀಡುವ ಪದ್ಧತಿಯನ್ನು ಕೈಬಿಟ್ಟು ಸಂಸ್ಥೆಯ ನೌಕರರು
ಮತ್ತು ಸಿಬ್ಬಂದಿಗಳ ನಿರ್ವಹಣೆ ಮಾಡುವುದು, ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕ, ತಾಂತ್ರಿಕ, ಭದ್ರತಾ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ನೇರ ನೇಮಕಾತಿ ಮಾಡಿಕೊಳ್ಳುವುದು. 6ನೇ ಬೇಡಿಕೆ ದಿನಾಂಕ 1/1/24 ವೇತನ ಪರಿಷ್ಕರಣೆ ಜಾರಿಗೆ ಆಗಬೇಕು. 31/12/23 ಮೂಲ ವೇತನ 25% ವೇಟೇಜ್ ನೀಡಬೇಕು. ಸದರಿ ವೇತನಕ್ಕೆ 1/4/24 ಜಾರಿಗೆ ಮಾಡಲು ಕೇಳಿಕೊಂಡಿರುತ್ತಾರೆ. 7ನೇ ಯೋಜನೆಯಲ್ಲಿ ಬೇಡಿಕೆ ಅಂದರೆ ಶಕ್ತಿ ಯೋಜನೆ ಜಾರಿಯಾದ ನಂತರ ಸಂಸ್ಥೆಗಳಿಗೆ ಮಾಸಿಕ 100 ಕೋಟಿ ಹೆಚ್ಚಿನ ಆದಾಯ ಬಂದಿದೆ. ಪ್ರಸ್ತುತ ಮೂಲ ವೇತನಕ್ಕೆ 1% ಹೆಚ್ಚಿಸುವುದು ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಆಮೇಲೆ ಮುಜರಾಯಿ ಸಚಿವರು, ಸಾರಿಗೆ ಸಚಿವರು ಇಂಧನ ದರ, ಬಿಡಿಭಾಗಗಳ ವೆಚ್ಚ ಹೆಚ್ಚಾಗಿ ಟಿಕೆಟ್ ದರ ಏರಿಸಬೇಕಾಗಿದೆ ಅನ್ನುವಂತ ಮಾತಂದ್ರು. ನಂತರ ಶಕ್ತಿ ಯೋಜನೆ ಜಾರಿಯಿಂದಾಗಿ ಆದಾಯದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದರೂ ಸಹ ನಷ್ಟವನ್ನು ಸರಿದೂಗಿಸಲು ಕಷ್ಟ ಸಾಧ್ಯವಾಗಿದೆ. ತತ್ಸಂಬಂಧ ಪ್ರಯಾಣಿಕರ ದರವನ್ನು ಹೆಚ್ಚಳ ಸರ್ಕಾರ ಈಗಾಗಲೇ ತೆಗೆದುಕೊಳ್ಳಬೇಕಾಗಿದೆ ಎಂದು ಮಾತನಾಡಿದರು. ನಂತರ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಾತನಾಡಿ, ನಿಗಮದಲ್ಲಿ ಒಟ್ಟು 8,070 ಅನುಸೂಚಿಗಳ ಪೈಕಿ 30%ಕ್ಕಿಂತಲೂ ಕಡಿಮೆ ಅನುಸೂಚಿಗಳು ಮಾತ್ರ ಲಾಭದಾಯಕವಾಗಿವೆ. ಉಳಿದ 70 ಅನುಸೂಚಿಗಳು ನಷ್ಟದಲ್ಲಿವೆ ಅಂತ ಹೇಳಿದರು. ಉಳಿದಂತೆ ಶಾಸನಬದ್ಧ ಪಾವತಿಗಳಾದ ಭವಿಷ್ಯ ನಿಧಿ, ಪಿಂಚಣಿ, ಉಪಧನಗಳ ಪಾವತಿ, ಒಟ್ಟಾರೆ ಹೊಣೆಗಾರಿಕೆ ಬಹಳಷ್ಟು ಇದೆ ಅಂತ ಹೇಳಿದರು. ನಂತರ ಎಸ್ ನಾಗರಾಜು, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬಿಎಂಟಿಸಿ, NWKITC, NWKG ವರ್ಕರ್ಸ್ ಫೆಡರೇಷನ್ ಹಾಗೂ ಶ್ರೀ ಬ್ಯಾಟಿ ರಾಜು, ಪ್ರಧಾನ ಕಾರ್ಯದರ್ಶಿ, KSRTC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಭೆಯಲ್ಲಿ ಮಾತನಾಡಿ, ನಿಗಮಗಳ ನೌಕರರ ಒಕ್ಕೂಟದ ಆಡಳಿತ ವರ್ಗಕ್ಕೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮಾಡಿದರು. ಒಟ್ಟು 5,492 ಹೊಣೆಗಾರಿಕೆ ಇದೆ ಅಂತ MD ಅವರು ಹೇಳಿದರು. ಅದರಂತೆ ಈಗ ನೌಕರರ ಕೋರಿಕೆಯಂತೆ 1/1/25 ಜಾರಿಗೆ ಬರುವಂತೆ ನಿಗಮದ ನೌಕರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಯನ್ನ ಜಾರಿಗೊಳಿಸುವ ಬಗ್ಗೆ ಅಗತ್ಯ ಮಾಹಿತಿಯನ್ನು ತೆಗೆದುಕೊಳ್ಳುವುದಾಗಿ ಹೇಳಿದ್ದರು. ಆದರೆ ಅದು ಈಗಾಗಲೇ 6/1/2025 ಜಾರಿಗೆ ಬಂದಿದೆ. ಒಂದು 1/1/2028 ನಿವೃತ್ತಿಯಾದ ಎಲ್ಲಾ ನೌಕರರಿಗೂ 2020 ವೇತನ ಪರಿಷ್ಕರಣೆ ವೇತನವನ್ನ ನೋಷನಲ್ ಆಗಿ ನಿಗದಿಪಡಿಸಿ ಉಪಧನ ಮತ್ತು ಗಳಿಕೆ ರಜೆ ವ್ಯತ್ಯಾಸದ ಹಣವನ್ನ ಈಗಾಗಲೇ 224 ಕೋಟಿ ನಿವೃತ್ತಿ ಹೊಂದಿದ ಜನರಿಗೆ ಬಟವಡೆ ಆಗಿದೆ ಮತ್ತು ಅಂತರ್ ನಿಗಮ ವರ್ಗಾವಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಅಂತಿಮವಾಗಿ ಮೀಟಿಂಗ್ನಲ್ಲಿ ಮುಂದಿನ ಕಾರ್ಯಾಚರಣೆಯನ್ನು, ಮುಂದಿನ ಮೀಟಿಂಗ್ಗಳನ್ನು ತಿಳಿಸುವುದಾಗಿ ಶ್ರೀ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ನಂತರ ಮತ್ತೊಂದು ಮೀಟಿಂಗ್ ಆಗಿ ಈಗ ಮಕರ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಆಗುವುದಾಗಿ ತಿಳಿಸಲಾಗಿತ್ತು. ಆದರೆ ಇನ್ನೂವರೆಗೆ ಕರೆದಿಲ್ಲ. ಆದರೆ KSRTC ಜಂಟಿ ಕ್ರಿಯಾ ಸಮಿತಿಯವರು ಈಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಮತ್ತು ಅವರ ದಾರಿಯನ್ನು ಕಾಯಲಿಕತ್ತಿದ್ದಾರೆ. ಮತ್ತು ಕೆಲವೇ ದಿನಗಳಲ್ಲಿ ಈ ಮೀಟಿಂಗ್ ಆಗುತ್ತೆ. ಮತ್ತು ಸರ್ಕಾರಿ ನೌಕರರ ಏನ್ ಬೇಡಿಕೆ ಇದೆಯಲ್ಲ, ಆ ರೀತಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿದ್ದಾರೆ. ಆದ್ದರಿಂದ ಕೆಲವರ 7ನೇ ವೇತನ ಆಯೋಗದಂತೆ ಪರಿಷ್ಕರಣೆ ಆಗಬೇಕಂತದ್ದು, ಇನ್ನು ಕೆಲವು ಜನರ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ಬೇಕಂತ ಕಾದು ನೋಡುವ. ಸರ್ಕಾರ ಯಾವ ದಿಶೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತೂ ಕಾದು ನೋಡಲೇಬೇಕಾಗಿದೆ.
Okay, thank you for watching my video. Thank you.